ಕೊರೋನಾ ವೈರಸ್ ಡಿಸೀಸ್ 2019 ಶಾರ್ಟ್ ಫಾರ್ಮ್ ಆಗಿ ಕೋವಿಡ್-19 ಆಯಿತು. ಪ್ಯಾಂಡಮಿಕ್ ಅಂತ ಹೇಳಿದ್ರು. ಯಾವುದೊಂದು ಹಳ್ಳಿಯಲ್ಲಿ ಪ್ರತಿ ವರ್ಷ ಅದೊಂದು ಕಾಯಿಲೆ ಬರ್ತಾಯಿತ್ತು, ಒಂದು 10-20 ಜನಕ್ಕೆ. ದಿಢೀರಂತ 50 ಜನಕ್ಕೆ ಬಂದಾಗ, 100 ಜನಕ್ಕೆ ಬಂದಾಗ ಅದನ್ನು ಬ್ರೇಕ್ಔಟ್ ಅಂತ ಹೇಳೋರು, ಔಟ್ ಬ್ರೇಕ್ ಅಂತ ಹೇಳೋರು. ಬೆಂಗಳೂರು ಮಾತ್ರ ಡೆಂಗು ಬರ್ತಾಯಿತ್ತು. ಅದು ಏನು ಚೆನ್ನೈಯಲ್ಲಿ ಕಾಣಿಸ್ತಾ ಇಲ್ಲ, ಮುಂಬೈಯಲ್ಲಿ ಕಾಣಿಸ್ತಾ ಇಲ್ಲ. ಒಂದು ಜಾಗ್ರಫಿಕ್ ಏರಿಯಾಗೆ ಬಂದಾಗ ಅದನ್ನು ಎಪಿಡೆಮಿಕ್ ಅಂತ ಕರೆಯೋರು. ಆದರೆ ಇದು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಎಲ್ಲ ದೇಶದಲ್ಲಿ ಹರಡ್ಬಿಟ್ಟಿದೆ. ಇದನ್ನು ಪ್ಯಾಂಡಮಿಕ್ ಅಂತ ಕರೀತಾ ಇದ್ದಾರೆ. ಜಸ್ಟ್ ಒಂದು 5 ತಿಂಗಳಲ್ಲಿ 6 ತಿಂಗಳಲ್ಲಿ ನಮ್ಮ ಎಲ್ಲರ ಜೀವನ ಉಲ್ಟಾ ಪಲ್ಟಾಗೋಯ್ತಲ್ರಿ. ನಾನು ಮನೆಯಲ್ಲಿ ಕೂತಿದ್ದೀನಿ, ಯಾವಾಗ ಮತ್ತೆ ಶೂಟಿಂಗ್ ಮಾಡ್ತೀನಿ, ಯಾವಾಗ ಆ್ಯಕ್ಟಿಂಗ್ ಮಾಡ್ತೀನಿ, ಯಾವಾಗ ಡೈರೆಕ್ಟ್ ಮಾಡ್ತೀನಿ ಅಂತ ಕಾಯ್ತಾ ಇದ್ದೀನಿ. ಇನ್ನೂ ಕೆಲವರು ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕಾಗ್ತಿಲ್ಲ, ನನ್ನ ಮಕ್ಕಳ ಭವಿಷ್ಯ ಏನಾಗುತ್ತೆ ಅಂತ ಕೆಲವರು ಅವರು ಓದಾಡ್ತಾ ಇದ್ದಾರೆ. ಈ ಸ್ಮಾಲ್ ಬಿಸ್ನೆಸ್ ಮಾಡ್ತಿರೋರು, ಎಲ್ಲ ಥರ ವ್ಯಾಪಾರಿಗಳು ತೊಂದರೆ ಆಗಿದೆ. ಈ ದಿನಗೂಲಿ ಮಾಡ್ತಿರೋರು, ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡುವಂಥ ಡೈಲಿ ವರ್ಕರ್ಸ್, ಅವ್ರಿಗೇನೋ ಸಮಸ್ಯೆ ಆಗಿದೆ. ಇನ್ನೊಂದು ಕಡೆ ನಮ್ಮ ಕೊರೋನಾ ವಾರಿಯರ್ಸ್, ಆ ಪೊಲೀಸವರು, ಆ ನರ್ಸ್ಗಳು, ಡಾಕ್ಟರ್ಗಳು, ನಮ್ಮ ಮೀಡಿಯಾದವರು, ಅವರು ವಿಪರೀತ ಕೆಲಸ ಮಾಡಿ ಅವ್ರದ್ದೇ ಆದ ಓವರ್ ವರ್ಕ್ ಆಗಿ ಅವರು ಒಂದು ಕಡೆ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದಾರೆ. ಈ ಕಡೆ ಟಿ ವಿ ಆನ್ ಮಾಡಿದ್ರೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಬೆಡ್ ಇಲ್ಲ ಅಂತ ಏನೋ ನ್ಯೂಸ್ ನೋಡ್ತೀವಿ, ಯಾರೋ ರಸ್ತೆಯಲ್ಲೇ ತೀರೋದ್ರು ಅಂತ ನೋಡ್ತೀವಿ. ಎಲ್ಲರೂ ಡಿಸ್ಟರ್ಬ್ ಆಗಿದೆ, ಎಲ್ಲರೂ ಒಂದು ಆತಂಕದಲ್ಲಿದ್ದೀವಿ. ಒಂಥರ ನಮಗೇನಾಗಿದೆ ಅಂದರೆ ಎಲ್ಲವೂ ನಮ್ಮ ಕಂಟ್ರೋಲಲ್ಲಿರಬೇಕು ಅಂತಲೇ ಮೊದಲಿಂದನೂ ನಮ್ಮ ಮನುಷ್ಯ ಯೋಚನೆ ಮಾಡೋದು ಆ ಥರ. ಅಂದರೆ ಅದು ಸ್ಕೂಲ್ಗೆ ಹೋಗ್ತೀನಿ, ಚೆನ್ನಾಗಿ ಓದ್ತೀನಿ, ಒಂದು ಅದ್ಭುತವಾದ ಹುಡುಗಿನ ಮದುವೆ ಆಗ್ತೀನಿ, ನಮ್ಮ ಮಕ್ಕಳಾಗ್ತಾರೆ, ಮಕ್ಕಳು ಚೆನ್ನಾಗಿರ್ತಾರೆ, ಲೈಫ್ ಸೂಪರ್ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಬಟ್ ಕೊರೋನಾ ಕಪಾಳಕ್ಕೆ ಹೊಡೆದು ನೀನು ಏನು ಅಂದ್ಕೊಳ್ತೀವೋ ಅದೆಲ್ಲ ಕಣೋ ಜೀವನ, ಏನು ನಡೆಯುತ್ತೋ ಅದೇ ಜೀವನ ಅಂತ ನಮ್ಮೆಲ್ರಿಗೂ ತೋರಿಸ್ಬಿಟ್ಟಿದೆ ಅಲ್ವಾ? ಸೊ ಈ ಥರ ಕನ್ಫ್ಯೂಷನ್ಸ್ ಮಧ್ಯೆ ಯಾವುದು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂತ ಎಲ್ಲರೂ ಓದಾಡ್ತಾ ಇದ್ದೀವಿ. ಏನು ನಮ್ಗೆ ಹಿಡಿತಕ್ಕೆ ಸಿಗ್ತಾ ಇಲ್ವಲ್ಲ ಅಂತ. ಬಟ್ ಈ ಟೈಮಲ್ಲಿ ನನಗನ್ಸುತ್ತೆ ಇವತ್ತು ಲಾಕ್ಡೌನ್ ಓಪನ್ ಆಗಿದೆ ಅಲ್ವಾ? ಮತ್ತೆ ನೀವೆಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದೀರಾ. ಇದಕ್ಕೆ ಮುಂಚೆನೂ ಒಂದ್ಸಲ ಲಾಕ್ಡೌನ್ ಓಪನ್ ಆಗಿತ್ತಲ್ವಾ? ಮತ್ತೆ ಯಾಕೆ ಲಾಕ್ಡೌನ್ ಮಾಡಿದ್ರು? ಎಲ್ಲೋ ಒಂದು ಕಡೆ ನಮ್ಮ ಸರ್ಕಾರದವರು ಅಥವಾ ತಜ್ಞರು ಕೊಟ್ಟಂಥ ಆದೇಶಗಳನ್ನು ನಾವು ಸರಿಗೆ ಪರಿಪಾಲನೆ ಮಾಡಿಲ್ಲ. ಹಾಗಾಗಿ ಮತ್ತೆ ಲಾಕ್ಡೌನ್ ಮಾಡಬೇಕಾಗಿರೋ ಅನಿವಾರ್ಯ ಬಂತು. ಹಾಗಾಗಿ ಈ ಸಲ ದಯವಿಟ್ಟು ನಾವೆಲ್ಲ ಸೇರಿ ಒಂದು ಸಣ್ಣ ರೀತಿಯಲ್ಲಿ ನಾವೆಲ್ಲ ಕೋಆಪ್ರೇಟ್ ಮಾಡಿ ಕೆಲವು ಸಣ್ಣ ಪುಟ್ಟ ವಿಷಯಗಳು ನಾನು ಮಾಡಬೇಕು, ನೀವು ಮಾಡಬೇಕು, ಅವರು ಮಾಡಬೇಕು, ಎಲ್ಲರೂ ಮಾಡಬೇಕು. ಈ ಸಣ್ಣ ಪುಟ್ಟ ವಿಷಯಗಳನ್ನ ಮಾಡಿಬಿಟ್ರೆ ಈ ಇಡೀ ಕೊರೋನಾ ಅನ್ನೋ ಈ ರೋಗ ಇದೆಯಲ್ಲ, ಇದನ್ನು ನಾವು ಹಿಡಿತಕ್ಕೆ ತರಬಹುದೋ ಏನೋ ಅಂತ ನನಗೆ ಅನ್ನಿಸ್ತಾ ಇದೆ. ಕೆಲವು ವಿಷಯ ನಮ್ಮ ಕಂಟ್ರೋಲಲ್ಲಿ ಇಲ್ಲ, ಅದನ್ನು ಬಿಟ್ಬಿಡೋಣ. ನಮಗೆ ಕಂಟ್ರೋಲಲ್ಲಿ ಇರುವಂಥ ವಿಷಯಗಳನ್ನ ನಾವು ಮಾಡಬೇಕು, ಅಷ್ಟೇ ಹೇಳ್ತಿರೋದು. ನಮಗೆ ಕಂಟ್ರೋಲಲ್ಲಿರುವಂಥ ಮೊದಲನೇ ವಿಷಯ ಏನು? ಮಾಸ್ಕ್ ಹಾಕ್ಕೊಳ್ಳಿ, ಮಾಸ್ಕ್ ಹಾಕ್ಕೊಳ್ಳಿ. ಯಾಕೆ ಹೇಳ್ತಿದ್ದಾರೆ? ಈಗ ಎಬೋಲಾ ಅಂತ ಒಂದು ಬಂತು. ಎಬೋಲಾ ಏನಾಗುತ್ತೆ ಅಂದರೆ, ಒಬ್ಬ ಮನುಷ್ಯನಿಗೆ ಎಬೋಲಾ ಬಂತು ಅಂದರೆ ಅವ್ನು ವಿಪರೀತ ಹುಷಾರು ತಪ್ಪಿ ಮನೆ ಬಿಟ್ಟು ಹೋಗೇ ಆಗ್ತಿರ್ಲಿಲ್ಲ, ಹಾಸ್ಪಿಟಲ್ ಬಿಟ್ಟು ಹೋಗೇ ಆಗ್ತಿರ್ಲಿಲ್ಲ. ಹಾಗಾಗಿ ಎಬೋಲಾ ಹರಡ್ತಾ ಇರಲಿಲ್ಲ. ಇದು ಆ ಥರ ಅಲ್ಲ. ನನಗಿರ್ಬೋದು, ನಿಮಗಿರ್ಬೋದು, ಇವ್ರಿಗಿರ್ಬೋದು. ನೀವೆಲ್ಲ ಜೊತೆಗೆ ವಾಕಿಂಗ್ ಹೋಗ್ತಾ ಇರ್ತೀರ, ಅಲ್ಲಿ ಯಾವನೊಬ್ಬನು ಇರ್ಬೋದು, ನಿಮ್ಗೆ ಗೊತ್ತೇ ಆಗಲ್ಲ. ಅವನೇನು ಕೆಮ್ತಾ ಇರಲ್ಲ, ಏನು ಸಿಂಪ್ಟಮ್ಸ್ ಇರಲ್ಲ, ಬಟ್ ಅವನು ಕೊರೋನಾ ಇರುತ್ತೆ, ಅವನಿಂದ ನಿಮಗೆ ಬಂದುಬಿಡುತ್ತೆ. ಈ ಪ್ರಾಬ್ಲಮ್ ಇದೆ. ಹಾಗಾಗಿ ಈ ಮಾಸ್ಕ್ ಅನ್ನೋದು ಬೇಸಿಕ್ ರಿಕ್ವೈರ್ಮೆಂಟ್ ಈ ಹರಡೋದನ್ನು ತಡೆಗಟ್ಟಕ್ಕೆ. ಎರಡನೇದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಹೇಳ್ತಿದ್ದಾರೆ. ಒಂದು 6 ಅಡಿ ಡಿಸ್ಟೆನ್ಸ್ ಇಟ್ಕೊಳ್ಳಿ. ಯಾಕಂದರೆ ನೀವು ಕೆಮ್ಮಿದ್ರು ಕೂಡ, ಸೀನಿದ್ರು ಕೂಡ ಆ ಹನಿ ಒಂದು 3 ಅಡಿ 4 ಅಡಿ ಆಚೆ ಹೋಗಲ್ಲ. ಹಾಗಾಗಿ ಒಂದು 6 ಅಡಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಹೇಳ್ತಿದ್ದಾರೆ. ತುಂಬ ಜನಸಂದಣಿ ಇರೋ ಜಾಗಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿ ನೀವು ಮಾಸ್ಕ್ ಹಾಕೋಬೋದು, ನೀವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೋದು. ಬಟ್ ಎದುರುಗಡೆ ಬರ್ತಾನಲ್ಲ, ಅವನು ನಿಮ್ಮ ಸೆನ್ಸ್ ಇರಬೇಕಲ್ಲ, ಅವನು ನಿಮ್ಮ ಹತ್ರ ಬಂದುಬಿಡ್ತಾನೆ. ಹಾಗಾಗಿ ಕ್ರೌಡೆಡ್ ಪ್ಲೇಸ್ಗೆ ಅನವಶ್ಯಕವಾಗಿ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾವು ಪರಿಪಾಲನೆ ಮಾಡ್ಬೋದಲ್ಲ. ಡಾಕ್ಟರ್ಸ್ ಹೇಳೋದು ಕೊರೋನಾಲಿ 3 ಲೆವೆಲ್ಲು. ಒಂದು ಮೈಲ್ಡ್, ಇನ್ನೊಂದು ಮಾಡರೇಟ್, ಮೂರನೇದು ಸಿವಿಯರ್. ಇದನ್ನು ಡಿಸೈಡ್ ಮಾಡೋದೇನು? ನಿಮ್ಮ ರಕ್ತದಲ್ಲಿರುವಂಥ ಆಕ್ಸಿಜನ್ ಲೆವೆಲ್. ಈ ಪಲ್ಸ್ ಆಕ್ಸಿಮೀಟರ್ ಅಂತ ನೀವು ನೋಡಿರ್ತೀರ, ಈ ಬಟ್ಟೆಗೆಲ್ಲ ಹಾಕೋ ಕ್ಲಿಪ್ ಥರ ನಿಮ್ಮ ಬೆರಳ ಮೇಲೆ ಹಾಕ್ತಾರೆ. ಅದು ನಿಮ್ಮ ರಕ್ತದಲ್ಲಿ ಎಷ್ಟು ಆಕ್ಸಿಜನ್ ಇದೆ ಅಂತ ಹೇಳುತ್ತೆ ಅವರಿಗೆ. ನಿಮ್ಮ ಆಕ್ಸಿಜನ್ ಲೆವೆಲ್ 94-95% ಮೇಲಿದ್ದರೆ ಏನು ತೊಂದರೆ ಇಲ್ಲ, ನಿಮಗೆ ಮೈಲ್ಡ್ಸ್ ಅಷ್ಟೇ ಬಂದಿದ್ದರೂ ಕೂಡ. ಅಂದರೆ ಪ್ರತಿ ವರ್ಷ ನಮಗೆ ಈ ಕೆಮ್ಮು ಬರುತ್ತೆ, ಕೋಲ್ಡ್ ಬರುತ್ತೆ, ಅದೇನೋ ಫೀವರ್ ಬರುತ್ತೆ ಹೋಗ್ಬಿಡುತ್ತಲ್ವ ಅದು. ಆ ಥರ ಕೊರೋನಾ ಬಂದು ಒಟ್ಟೋಗುತ್ತೆ, ಏನೂ ಸಮಸ್ಯೆ ಇಲ್ಲ. 95% ಪೀಪಲ್ ಈ ಥರನೇ ಆಗುತ್ತದು. ನಿಮಗೆ ಹಾಸ್ಪಿಟಲ್ ಬೇಕಾಗಿಲ್ಲ, ಬೆಡ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಒಂದು ವೇಳೆ ನಿಮ್ಮ ಆಕ್ಸಿಜನ್ ಲೆವೆಲ್ 90-94% ಇದ್ದರೆ ಅದನ್ನು ಮಾಡರೇಟ್ ಕೇಸ್ ಅಂತ ಕರೀತಾರೆ. ಆಗ ನೀವು ಹಾಸ್ಪಿಟಲ್ಗೆ ಹೋಗಬೇಕು. ನಿಮ್ಗೆ ಆಕ್ಸಿಜನ್ ಅಗತ್ಯ ಇದೆ, ಹಾಗಾಗಿ ಆಕ್ಸಿಜನ್ ಕೊಡ್ತಾರೆ ನಿಮಗೆ. 90ಕ್ಕೂ ಕೆಳಗೋಯ್ತು ಅಂತ ಇಟ್ಕೊಳ್ಳಿ. ಒಂದು ವೇಳೆ ನಿಮಗೆ 75-80 ವರ್ಷ ಆಗಿದೆ, ನಿಮಗೆ ಡಯಾಬಿಟಿಸ್ ಇದೆ ಅಥವಾ ಹೈಪರ್ ಟೆನ್ಷನ್ ಇದೆ, ಈ ಥರ ಪ್ರೀ ಕಂಡೀಷನ್ಸ್ ಇದ್ದಾಗ
ಈ ಥರ ಆಕ್ಸಿಜನ್ ಲೆವೆಲ್ ಹೋದಾಗ ನಿಮ್ಗೆ ICU ಬೇಕಾಗುತ್ತೆ, ಅದನ್ನು ಸಿವಿಯರ್ ಕೇಸ್ ಅಂತ ಹೇಳ್ತಾರೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಮೈಲ್ಡ್ ಸಿಮ್ಟಮ್ಸ್ ಇರೋರು, ಸಣ್ಣ ಜ್ವರ ಇರೋರು, ಒಂದು ಸಣ್ಣ ಕಾಫ್ ಇರೋರೆಲ್ಲ ಹೋಗಿ ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲಿ ಅವರಿಗೆ ಇನ್ಫ್ಲೂಯೆನ್ಸ್ ಇದೆ ಅಂತನೋ, ಯಾರೋ ಹಾಸ್ಪಿಟ್ಲ್ ಅವ್ರಿಗೆ ಗೊತ್ತಿದ್ದಾರೆ ಅಂತನೋ ಬೆಡ್ಡಲ್ಲಿ ಮಲ್ಕೊಂಡ್ಬಿಡ್ತಿದ್ದಾರೆ. ಅದರ ಅಗತ್ಯ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಯಾಕಂದರೆ ಆ ಬೆಡ್ಗೆ ತುಂಬ ಜನ ಕ್ಯೂಯಲ್ಲಿ ಕಾಯ್ದಿದ್ದಾರೆ ರೀ. ಬಹಳ ಅಗತ್ಯವಾಗಿ ಆ ಬೆಡ್ ಬೇಕೇ ಬೇಕು, ಆ ಥರ ತುಂಬ ಜನ ಇದ್ದಾರೆ. ಹಾಗಾಗಿ ಮೈಲ್ಡ್ ಕೇಸ್ ಇರೋರು, ಫಸ್ಟ್ ಲೆವೆಲಲ್ಲಿರೋರು ದಯವಿಟ್ಟು ಹಾಸ್ಪಿಟಲ್ನ ಕಂಜೆಸ್ಟ್ ಮಾಡಬೇಡಿ ಅಂತ. ಲೆಟ್ ಅಸ್ ಡಿಕಂಜೆಸ್ಟ್ ದಿ ಹಾಸ್ಪಿಟಲ್ ಬೆಡ್ಸ್. ಯಾರಿಗೆ ಅಗತ್ಯ ಇದೆಯೋ ಅವ್ರಿಗೆ ಆ ಸೇವೆ ಸಲ್ಲಲಿ ಅನ್ನೋದೇ ನನ್ನ ರಿಕ್ವೆಸ್ಟ್. ಇವತ್ತು ಲಾಕ್ಡೌನ್ ಓಪನ್ ಆಗಿದೆ, ಮತ್ತೆ ಎಲ್ಲ ಕೆಲಸಕ್ಕೆ ಹೋಗಿದ್ದೀರಿ. ಒಂದು ಗಮನದಲ್ಲಿ ಇಟ್ಕೋಬೇಕಾಗಿರೋ ವಿಷಯ ಏನು ಅಂದರೆ, ಲಾಕ್ಡೌನ್ ಓಪನ್ ಆಗಿದೆ ಅಷ್ಟೇ, ಇನ್ನು ಕೋವಿಡ್ ಹೋಗಿಲ್ಲ. ಎಲ್ಲ ಸಮಸ್ಯೆಗಳು ಹಾಗೇ ಇದೆ. ಹಾಗೆ ನಾವೆಲ್ಲರೂ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಬೇಕು. ಕೆಲವರು ವಿಪರೀತ ಹೆದರ್ತಾ ಇದ್ದಾರೆ, ಆ ಲೆವೆಲ್ ಹೆದರಬೇಕಾಗಿಲ್ಲ, ರಿಯಾಲಿಟಿನ ಸ್ವೀಕರಿಸೋಣ. ಇನ್ನೊಂದು ಕಡೆ ಫ್ರೀ ಆಗಿಬಿಟ್ರೆ ಈ ಮಾರ್ಚ್ ಮುಂಚೆ ಹೇಗಿದ್ರು ಅದೇ ಥರ ಎಲ್ಲ ಓಡಾಡ್ತಿದ್ದಾರೆ, ಅದೇ ಥರ ಎಲ್ಲ ವ್ಯವಹರಿಸ್ತಾ ಇದ್ದಾರೆ. ಆ ಥರ ಇರೋಕ್ಕಾಗಲ್ಲ. ಜಗತ್ತು ಬದಲಾಗಿದೆ, ನ್ಯೂ ನಾರ್ಮಲ್ ಅಂತ ಹೇಳ್ತಾ ಇದ್ದಾರೆ. ಮುಂಚೆ ಥರ ಯಾವುದು ನಡೆಯೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಒಪ್ಕೊಳ್ಳೋಣ. ಹಾಗಾಗಿ ನಿಮ್ಮ ದಿನನಿತ್ಯ ವ್ಯವಹಾರಗಳಲ್ಲಿ ನಾವೀಗ ಮಾತಾಡಿದಂಥ ಎಲ್ಲ ವಿಷಯಗಳು, ಆ ಮಾಸ್ಕ್ ಆಗಲಿ, ಸೋಷಿಯಲ್ ಡಿಸ್ಟೆನ್ಸ್ ಆಗಲಿ, ಎಲ್ಲವನ್ನು ಮೇಂಟೈನ್ ಮಾಡೋಣ. ಈ ಎಲ್ಲ ಸಂಕಟಗಳ ಮಧ್ಯೆ ಒಂದು ಅದ್ಭುತವಾದ ವಿಷಯ ಏನು ಅಂದರೆ, ನಾವಿರುವಂಥ ಕಾಲಘಟ್ಟ. ಒಂದು ಕಾಲದಲ್ಲ ಬ್ಲ್ಯಾಕ್ ಡೆತ್ ಅಂತೆಲ್ಲ ಬಂತಲ್ರಿ, ಈ ಥರ ಒಂದು ರೋಗ ಬಂದಿದೆ ಅಂತ ಪ್ರಪಂಚದ ಇನ್ನೊಂದು ಮೂಲೆಗೆ ಗೊತ್ತಾಗಕ್ಕೆ 10 ತಿಂಗಳಾಗ್ತಿತ್ತು ಆ ನ್ಯೂಸ್ ಹೋಗಿ ಸೇರೋಕ್ಕೆ. ಈಗ ನಾನು ಮಾತಾಡ್ತಿರೋದು 4 ಕೋಟಿ ಜನಕ್ಕೆ ಒಂದು 5 ನಿಮಿಷದಲ್ಲಿ ಹೋಗ್ಬಿಡುತ್ತೆ, 2 ನಿಮಿಷದಲ್ಲಿ ಹೋಗ್ಬಿಡುತ್ತೆ. ಅಂಥ ಒಂದು ಅದ್ಭುತವಾದಂಥ ಟೆಕ್ನಾಲಜಿಕಲ್ ಇರಾಲಿದ್ದೀವಿ ನಾವು. ನಮ್ಮ ಜೊತೆ ಸೂಪರ್ ಕಂಪ್ಯೂಟರ್ಸ್ ಇದೆ. ಇದು ಕೊರೋನಾ ವೈರಸ್ಸು, ಈ ಥರ ಒಂದು ಜೆನೆಟಿಕ್ ಕೋಡ್ ಇದೆ, ಈ ಥರ ಒಂದು ಇದೆ, ಏನೇನು ಕಾಂಪೌಂಡ್ಸ್ ಮಿಕ್ಸ್ ಮಾಡಿದ್ರೆ ಒಂದು ವ್ಯಾಕ್ಸಿನ್ ಸಿಗ್ಬೋದು ಅಂದರೆ ಆ ಸೂಪರ್ ಕಂಪ್ಯೂಟರ್ ಕ್ಯಾಲ್ಕುಲೇಟ್ ಮಾಡಿ ಒಂದು 77 ಇದನ್ನು ಬಿಸಾಕುತ್ತೆ ನಿಮಗೆ. ಪ್ರಪಂಚದ ಎಲ್ಲ ದೇಶಗಳು ಜೊತೆಗಿದ್ದಾರೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದೆ. ಎಲ್ಲರೂ ಹೊರಟಿರೋದು ಈ ವ್ಯಾಕ್ಸಿನ್ ಕಂಡುಹಿಡಿಬೇಕು, ಇದನ್ನು ತಡೆಗಟ್ಟಬೇಕು ಅಂತ. ಹಾಗಾಗಿ ಇಡೀ ಜಗತ್ತೇ ನಮ್ಮ ಜೊತೆ ಇದೆ ರೀ. ಹಾಗಾಗಿ ಅತಿ ಶೀಘ್ರದಲ್ಲಿ ವ್ಯಾಕ್ಸಿನ್ ಸಿಗುತ್ತೆ. ಈಗ ಮರ್ಸ್ ಅಂತ ಬಂತಲ್ಲ, ಮರ್ಸ್ ಟೈಮಲ್ಲಿ ಶುರು ಮಾಡಿದ್ರು ರಿಸರ್ಚು. ಸೈಂಟಿಸ್ಟ್ಗೆ ಗೊತ್ತಾಗಿದೆ ಈ ಮರ್ಸ್ ವೈರಸ್ಗೂ ಈ ವೈರಸ್ಸು 96% ಮ್ಯಾಚ್ ಆಗ್ತಿದೆ. ಅದಕ್ಕೆ ಮಾಡಿರೋ ರಿಸರ್ಚ್ನ ಹಂಗೆ ಶಾರ್ಟ್ ಕಟ್ ಇದಕ್ಕೆ ಹಾಕ್ಬಿಡ್ಬೋದು, ಅತಿ ಬೇಗ ಒಂದು ವ್ಯಾಕ್ಸಿನ್ ಸಿಗುತ್ತೆ ಅಂತ ನಮ್ಮೆಲ್ರಿಗೂ ಒಂದು ನಂಬಿಕೆ ಇದೆ. ನೀವು ಆಕ್ಸ್ಫರ್ಡ್ ಟ್ರಯಲ್ಸ್ ಬಗ್ಗೆ ಓದಿದಿರಿ, ಮಾಡರ್ನಾ ವ್ಯಾಕ್ಸಿನ್ ಬಗ್ಗೆ ಕೇಳಿರ್ತೀರಿ. ಹಾಗಾಗಿ ವ್ಯಾಕ್ಸಿನ್ ಬರುತ್ತೆ, ಅತಿ ಶೀಘ್ರದಲ್ಲಿ ಬರುತ್ತೆ. ಬಟ್ ಅಲ್ಲಿವರೆಗೂ ನಮಗಿರುವಂಥ ಒಂದೇ ವ್ಯಾಕ್ಸಿನ್ ಈ ಸೋಷಿಯಲ್ ವ್ಯಾಕ್ಸಿನ್. ಈಗ ನಾವು ಮಾತಾಡಿದ್ವಲ್ಲ, ಮಾಸ್ಕ್ ಹಾಕ್ಕೊಳ್ಳೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಕ್ವಾರಂಟೈನ್ ಐಸೋಲೇಷನ್ ಮೇಂಟೈನ್ ಮಾಡೋದು, ನಮ್ಮ ಕಂಟ್ರೋಲಲ್ಲಿರುವಂಥ ಈ ವಿಷಯಗಳನ್ನು ಮಾಡೋಣ. ಸದ್ಯಕ್ಕೆ ನಮಗಿರುವಂಥ ದೊಡ್ಡ ಸೋಷಿಯಲ್ ವ್ಯಾಕ್ಸಿನ್ ಕೋಆಪರೇಷನ್. ನಮ್ಮ ಸರ್ಕಾರದ ಜೊತೆ, ನಮ್ಮ ತಜ್ಞರ ಜೊತೆ ನಾವೆಲ್ಲ ಜೊತೆಗಿರ್ಬೇಕ್ರಿ. ಒಬ್ಬರು ಸಹಾಯ ಮಾಡಿಕೊಂಡ್ರೆ ಅದಕ್ಕಿಂತ ದೊಡ್ಡ ವ್ಯಾಕ್ಸಿನ್ ಈಗ ನಮಗಿಲ್ಲ.